ಆಕೆಯ ವಯಸ್ಸಿನ್ನು 23 ವರ್ಷ. ಮನೆಯವರೆಲ್ಲ ಸೇರಿ ಕಳೆದ 6 ತಿಂಗಳ ಹಿಂದೆಯಷ್ಟೇ ಮದುವೆ ಮಾಡಿಕೊಟ್ಟಿದ್ರು. ಆಕೆ 3 ತಿಂಗಳ ಗರ್ಭಿಣಿ ಕೂಡ ಆಗಿದ್ಲು. ಮದುವೆಯಾಗಿ 7 ತಿಂಗಳಿಗೆ ಆ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಆ ನವ ವಿವಾಹಿತೆಯ ಶವ ಕೆರೆಯಲ್ಲಿ ಪತ್ತೆಯಾಗಿದ್ದು, ಆಕೆಯ ಮನೆಯವರೆಲ್ಲ ಇದೊಂದು ಕೊಲೆ, ಗಂಡ ಹಾಗೂ ಅವರ ಮನೆಯವರೇ ಕೊಲೆ ಮಾಡಿ ಕೆರೆಯಲ್ಲಿ ಬಿಸಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ 3 ತಿಂಗಳ ಗರ್ಭಿಣಿ ಬಲಿಯಾಗಿರುವಂತಹ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಮುದ್ರವಳ್ಳಿ ಬಳಿ ನಡೆದಿದೆ. 23 ವರ್ಷದ ರೋಹಿಣಿ ಮೃತ ನವ ವಿವಾಹಿತೆಯಾಗಿದ್ದಾಳೆ. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಪಶುಪತಿ ಗ್ರಾಮದ ಕುಮಾರ್ ಮತ್ತು ಸುಧಾ ದಂಪತಿಗೆ 2 ಮಕ್ಕಳಿದ್ದು, ಮಗ ಕೇರಳದಲ್ಲಿ ಕೆಲಸ ಮಾಡುತ್ತಿದ್ದ. ಇದ್ದ ಒಬ್ಬಳಿ ಮಗಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿದ್ರು. ಮಗಳಿಗೆ ಒಳ್ಳೆಯ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಕೊಡ್ಬೇಕೆಂದು ಪೋಷಕರು ನೂರಾರು ಕನಸನ್ನ ಕಟ್ಟಿಕೊಂಡಿದ್ರು. ಅದರಂತೆ ಅರಕಲಗೂಡು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಸುಮಂತ್ ಎಂಬುವನ ಜೊತೆಗೆ ಇದೇ ವರ್ಷದ ಮೇ 28ರಂದು ಕೇರಳಾಪುರದ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ವಿವಾಹ ಮಾಡಿಕೊಟ್ಟಿದ್ದರು. ಮದುವೆಯ ವೇಳೆ ಸುಮಂತ್ಗೆ 250 ಗ್ರಾಂ ಚಿನ್ನ, ಇದರ ಜೊತೆಗೆ 20 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಮದುವೆ ಕೂಡ ಮಾಡಿಕೊಟ್ಟಿದ್ರು. ಸುಮಂತ್ ತಂದೆ ಸಾವನ್ನಪ್ಪಿದ್ದರಿಂದ ತಾಯಿ ಮೀನಾಕ್ಷಿ ಜೊತೆಗೆ ವಾಸವಿದ್ದನು. ಮದುವೆಯಾದ 2 ತಿಂಗಳು ದಂಪತಿಗಳಿಬ್ಬರು ಅನ್ಯೋನ್ಯವಾಗಿದ್ದರು. ಮದುವೆಯಾಗಿ 2 ತಿಂಗಳು ಕಳೆಯುತ್ತಿದ್ದಂತೆ ಸುಮಂತ್ ತಾಯಿ ಮೀನಾಕ್ಷಿ ವರದಕ್ಷಿಣೆ ಹಣ ತರುವಂತೆ ಕಿರುಕುಳ ನೀಡಲು ಆರಂಭಿಸಿದ್ದಳು. ಇದರ ಜೊತೆಗೆ ಸುಮಂತ್ ಮದುವೆ ವೇಳೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿದ್ದನು. ಮದುವೆಯ ನಂತರ ಆತ ಬ್ಯಾಂಕ್ನಲ್ಲಿ ಕೆಲಸದಲ್ಲಿ ಇಲ್ಲ ಎಂಬ ಸತ್ಯ ಮದುವೆಯ ನಂತರ ರೋಹಿಣಿಗೆ ತಿಳಿದಿದೆ. ಇವರಿಬ್ಬರಲ್ಲದೆ ಸುಮಂತ್ ಅಕ್ಕ ಮತ್ತೆ ಸುಷ್ಮಿತಾ ಹಾಗೂ ಭಾವ ಪ್ರಮೋದ್ ಕೂಡ ಮನೆಗೆ ಬಂದಾಗಲೆಲ್ಲ ರೋಹಿಣಿಗೆ ಚುಚ್ಚು ಮಾತನಾಡುತ್ತಿದ್ದರಂತೆ. ತನಗೆ ಎಷ್ಟೇ ಕಿರುಕುಳ ನೀಡಿದರೂ ರೋಹಿಣಿ ಮಾತ್ರ ಯಾವುದನ್ನು ಕೂಡ ತನ್ನ ಪೋಷಕರ ಬಳಿ ಹೇಳಿಕೊಂಡಿರಲಿಲ್ಲ. ರೋಹಿಣಿಗೆ ಯಾವುದಾದರೂ ಫೋನ್ ಬಂದರೆ ಸಾಕು, ಸುಮಂತ್ ಅನುಮಾನದಿಂದ ನೋಡುತ್ತಿದ್ದ. ತನ್ನ ಪೋಷಕರಿಗೆ ಫೋನ್ ಮಾಡಿದ್ರೆ ಹಲ್ಲೆ ಮಾಡುತ್ತಿದ್ದ. ಇದರಿಂದ ಬೇಸತ್ತ ರೋಹಿಣಿ ನಿನ್ನ ಜೊತೆ ಮಾತನಾಡಬೇಕು, ಕೆಲವು ವಿಷಯಗಳನ್ನ ಹೇಳಬೇಕು ಎಂದು ತನ್ನ ಸಹೋದರನಿಗೆ ಮೆಸೇಜ್ ಮಾಡಿದ್ದಳು. ನಾವು ಕಲ್ಲಳ್ಳಿಗೆ ಕೊಟ್ಟು ಮದುವೆ ಮಾಡಿದ್ದು. ಕಲ್ಲಳ್ಳಿ ಕೊಟ್ಟು ಮದುವೆ ಮಾಡಿರ್ಬೇಕಾದ್ರೆ 28/5/2022 ಕಲ್ಲಳ್ಳಿ ಕೊಟ್ಟು ಮದುವೆ ಮಾಡಿದ್ದು. ಮದುವೆ ಮಾಡಿ 6.5 ತಿಂಗಳಾಗಿದೆ. 6.5 ತಿಂಗಳಿಂದ ಒಂದು 2 ತಿಂಗಳು 2.25 ತಿಂಗಳು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದು. ಆಮೇಲೆ ವರದಕ್ಷಿಣೆ ಕಿರುಕುಳ, ಭಾರಿ ಟಾರ್ಚರ್ ಕೊಡೋದು, 5,000 ತಗೋಬಾ 10,000 ತಗೋಬಾ, ಟೋಟಲು 18ರಿಂದ 20 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದು, ಗ್ರ್ಯಾಂಡಾಗಿ ಮದುವೆ ಮಾಡಿದ್ದು. ಭಾರಿ ಟಾರ್ಚರ್ ಕೊಟ್ಟು 3 ತಿಂಗಳು ಗರ್ಭಿಣಿ. ನೆನ್ನೆ ಈಗೊಂದು 10 ದಿವಸದಿಂದ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿಂದ ಬರಬೇಕಾದ್ರೆ ಟ್ರೈನಲ್ಲಿ ಚಂದ್ರಾಯಪಟ್ಟಣದ ಪಕ್ಕ ಪ್ರೀಪೇಡ್ ಪ್ಲ್ಯಾನ್ ಮಾಡಿ ನನ್ನ ತಂಗಿಗೆ ಹೊಡೆದಾಕಿದ್ದಾರೆ. 3 ತಿಂಗಳು ಗರ್ಭಿಣಿ ನನ್ನ ತಂಗಿ. ಗಂಡನ ಕಡೆ ಹುಡುಗರು, ಗಂಡ ಏನೋ ಪ್ಲ್ಯಾನ್ ಮಾಡಿ, ಹುಡುಗರು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿ ಒಂದು ಚಂದ್ರಾಯಪಟ್ಟಣದಿಂದ 10 ಕಿಲೋಮೀಟ್ರ್ ಹಳ್ಳ, ಆ ಹಳ್ಳದೊಳಗಡೆ ಇದು ಮಾಡಿದ್ದಾರೆ ನನ್ನ ತಂಗಿನ. ಮೊದಲು ಮೀನಾಕ್ಷಮ್ಮ ಅಂತ ಆ ಹುಡುಗ ಏನಿದ್ದಾನೆ ಹುಡುಗನಮ್ಮ, ಆಮೇಲೆ ಸುಮಂತ್ ಅಂತ ಹುಡುಗನ ಹೆಸರು ಸುಮಂತು, ಆಮೇಲೆ ಹುಡುಗನ ಅಕ್ಕ ಮತ್ತು ಭಾವ, ಇವ್ರು 4 ಜನ ಪ್ರೀಪೇಡ್ ಪ್ಲ್ಯಾನ್ ಮಾಡಿ ಹುಡುಗಿಗೆ ಭಯಂಕರ ಟಾರ್ಚರ್ ಕೊಡ್ತಿದ್ರು. ಈಗ ಒಂದು 2 ತಿಂಗಳು 2.5 ತಿಂಗಳಿಂದ ಪ್ರೀಪೇಡ್ ಪ್ಲ್ಯಾನ್ ಮಾಡಿ ಹೊಡೆದಾಕಿರುತ್ತೆ. ವರದಕ್ಷಿಣೆ ಕಿರುಕುಳ. ಈಗ ಈ ವರದಕ್ಷಿಣೆ ನಮ್ಮಪ್ಪ ಅಷ್ಟು ದೂರ ಖರ್ಚು ಮಾಡಿದ್ರು. ಈಗ ಮೊನ್ನೆ ಈಗ ಒಂದು 2 ತಿಂಗಳಿಂದ 5 ಲಕ್ಷ ಕೊಟ್ಟರು, 5 ಲಕ್ಷ ಕೇಳಿದ್ರು. ಆಗ ನಮ್ಮಪ್ಪ 50,000 ಕೊಡ್ತು ನನ್ನ ಕಾಣ್ದಂಗೆ. ಆದರೂ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಅದೇ 5,000 10,000 ಹೋದಾಗೆಲ್ಲ ಬಂದಾಗೆಲ್ಲ ದುಡ್ಡು ಕೊಡೋದು, ಭಾರಿ ಟಾರ್ಚರ್ ಕೊಡ್ತಿದ್ದ. ನಾವೇನೋ ಇಂಜಿನಿಯರಿಂಗ್ ಮಾಡಿದ್ನಲ್ಲ ಹುಡುಗ ಅಂತ ಮದುವೆ ಮಾಡಿದೋ, 3 ತಿಂಗಳಷ್ಟೇ ವರ್ಕ್ ಮಾಡಿದ್ದು. HDFCಲಿ ಫೈನಾನ್ಸ್ಗೆ ಹೋಗೋನು. ಆ 3 ತಿಂಗಳು ಆದಮೇಲೆ ತದನಂತರ ಅವನು ಯಾವುದೇ ಕೆಲಸಕ್ಕೆ ಹೋಗಲಿಲ್ಲ. ಮನೇಲಿ ನಾನು ಸಾಫ್ಟ್ವೇರ್ ಕಲಿತೀನಿ, ಹಂಗೆ ಕಲಿತೀನಿ, ಹಿಂಗೆ ಕಲಿತೀನಿ ಅಂದ್ಕೊಂಡು ಹುಡುಗಿ ಒಂದು ಗಂಧದ ಕಡಿ ಬೆಳಗಿದ್ರೂ ಹೊಡೆಯೋಕ್ಕೆ ಬರೋನು. ಹುಡುಗಿಗೆ ಗಂಧದ ಕಡಿ ಬೆಳಗ್ತೀಯ ಮುಗ್ದೋಯ್ತವೆ ಅಂತ ಹುಡುಗಿಗೆ ಭಾರಿ ಟಾರ್ಚರ್ ಕೊಡ್ತಿದ್ದ.
ನನ್ನ ಹತ್ರ ಈಗೊಂದು ವಾರದಿಂದ ಅಷ್ಟೇ ಮೆಸೇಜ್ ಮಾಡ್ತಿದ್ದ. ಅವಳು ಏನು ಮೆಸೇಜ್ ಮಾಡ್ತಾಳೆ ಅದು ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡಿಕೊಂಡು ಅವ್ನು ನೋಡ್ತಿದ್ದ. ಹಾಯ್ ಅಂತ ಮಾಡಿದ್ರೆ ಹೊಡೆಯೋಕ್ಕೆ ಹೋಗೋನು ಮಕ್ಕಕ್ಕೆಲ್ಲವ ಭಾರಿ. ಮತ್ತು ಬಲ ಕಡೆ ಈಗೇನಿದೆ ಬಲ ಕಡೆ ಕೈಗೆ ಮತ್ತು ಮೂಗುಗೆಲ್ಲ ಸ್ಕ್ರ್ಯಾಚಸ್ ಮಾಡಿದ್ದಾನೆ. ಅಲ್ಲೇ ಇದ್ದಾಳೆ. ಫುಲ್ ಭಯಂಕರ ಟಾರ್ಚರ್ ಕೊಟ್ಟಿದ್ದಾನೆ. 3 ತಿಂಗಳು ಗರ್ಭಿಣಿಯಾಗಿದ್ದಾಳೆ. ಯಾವುದೇ ಥರ ಮಾಡಿಲ್ಲ ಇನ್ನೂ. ನಾವು ಎಲ್ಲ ನಿನ್ನೆ FIR ಹಾಕಾಗಿದೆ. 4 ಜನದ ಮೇಲೆ FIR ಎಲ್ಲ ಪೊಲೀಸು ಅದಕ್ಕಿಂತ ಮುಂಚೆ ಯಾವುದೇ ಥರ ಮಾತಾಡಿಲ್ಲ, ಏನೂ ಇಲ್ಲ. ಅವ್ರ ಅಮ್ಮ ನಮ್ಮ ಮನೆಗೆ ಬರ್ತಾಯಿದ್ರು, ಚೆನ್ನಾಗಿ ನೋಡ್ಕೋತಾಯಿದ್ರು, ಹಂಗೆ ಹಿಂಗೆ ಆ ವಿಶ್ವಾಸದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದು. ಆದರೆ ಅವ್ರ ಅಮ್ಮ ಈ ಥರ ಇದು ಮಾಡಿದ್ದಾರೆ. ಈಗ ಹೋಗಾಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈಗ ನನ್ನ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಹೆಣ್ಮಕ್ಳ ಮೇಲೆ ಈ ಥರ ಯಾವುದು ಆ ಥರ ಆಗಕ್ಕೆ ಹೋಗ್ಬಾರ್ದು. ಈ ಥರ ಬೇರೆಯವರು ಎಚ್ಚೆತ್ಕೋಬೇಕು, ಈ ಥರ ಒಂದು ಕ್ರಮ ತಗೋಬೇಕು ದೊಡ್ಡದಾಗಿ ಅಂತ ನಾನು ಮನವಿ ಮಾಡಿ ಕೇಳ್ಕೊತೀನಿ. ಭಾನುವಾರ ರೋಹಿಣಿ ಹಾಗೂ ಸುಮಂತ್ ಸುಷ್ಮಿತಾ ಸೀಮಂತ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ತೆರಳಿದ್ರು. ಮಂಗಳವಾರ ಬೆಂಗಳೂರಿನಿಂದ ಇಬ್ಬರು ರೈಲಿನಲ್ಲಿ ಹೊರಟಿದ್ದಾರೆ. ಈ ವೇಳೆ ರೋಹಿಣಿ ತಂದೆಗೆ 2 ಕರೆ ಮಾಡಿ ಚೆನ್ನಾಗಿಯೇ ಮಾತನಾಡಿದ್ದಾಳೆ. ದಂಪತಿ ಇಬ್ಬರು ಚನ್ನರಾಯಪಟ್ಟಣ ತಾಲೂಕಿನ ಸಮುದ್ರವಳ್ಳಿ ಬಳಿ ರೈಲಿನಿಂದ ಇಳಿದಿದ್ದಾರೆ. ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಕೆರೆಯ ಬಳಿ ನಡೆದುಕೊಂಡು ಬಂದಿದ್ದು, ಕೆರೆಯಲ್ಲಿ ಗ್ರಾಮದ ಮಹಿಳೆಯರು ಬಟ್ಟೆ ಒಗೆಯುತ್ತಿದ್ದನ್ನ ಕಂಡ ಸುಮಂತ್ ಪತ್ನಿಗೆ ಇಲ್ಲೇ ಇರು ಎಂದು ಹೇಳಿ ಮರೆಯಾಗಿದ್ದಾನೆ. ರೋಹಿಣಿ ಕೆರೆಯ ಒಬ್ಬಳೇ ನಿಂತಿದ್ದನ್ನ ಅಲ್ಲಿದ್ದಂತಹ ಮಹಿಳೆಯರು ಕೂಡ ನೋಡಿದ್ದಾರೆ. ಇದಾದ ಬಳಿಕ ರೋಹಿಣಿ ನಾಪತ್ತೆಯಾಗಿದ್ದಾಳೆ. ತಂದೆ ಎಷ್ಟು ಬಾರಿ ಕರೆ ಮಾಡಿದ್ರೂ ಸ್ವೀಕರಿಸಲಿಲ್ಲ. ಇದರಿಂದ ಅನುಮಾನಗೊಂಡ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಟವರ್ ಲೊಕೇಶನ್ ಮೂಲಕ ರೋಹಿಣಿ ಮೊಬೈಲ್ ಇರುವ ಜಾಗವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕೆರೆಯ ಬಳಿ ಬಂದು ನೋಡಿದಾಗ ದಡದಲ್ಲಿ 1760 ರೂಪಾಯಿ ಹಣ, ಮೊಬೈಲ್ ಹಾಗೂ ಚಪ್ಪಲಿ ಕಂಡು ಬಂದಿದೆ. ಅನುಮಾನಗೊಂಡು ಕೆರೆಯಲ್ಲಿ ಶೋಧ ಕಾರ್ಯ ನಡೆಸಿದಾಗ ರೋಹಿಣಿ ಶವ ಪತ್ತೆಯಾಗಿದೆ. ಗಂಡ ಸುಮಂತ್ ತನ್ನ ಮಗಳನ್ನ ಹೊಡೆದು ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾನೆ. ಆಕೆಯ ಮೈ ಮೇಲೆ ಇರುವ ಗಾಯದ ಗುರುತುಗಳೇ ಇದಕ್ಕೆ ಸಾಕ್ಷಿ ಎಂದು ಪೋಷಕರು ಆರೋಪಿಸಿದ್ದಾರೆ. ಹುಡುಗಿ ಚಿಂದಂತ ಹುಡುಗಿ ಚಿಂದಂತ ಹುಡುಗಿ ಒಂದು ಬಸ್ ಇಳಿದ್ರೆ ಬಸ್ಸು ಬಗ್ಗೆ ನೋಡಲ್ಲ. 1 ಕಿಲೋಮೀಟ್ರ್ ಯಾವುದೋ ಅನ್ನೋದು ಗೊತ್ತಿಲ್ಲ ಅಣ್ಣ. ಹಿಂಗಾಗದ ಪಶುಪತಿ ಗ್ರಾಮದಲ್ಲಿ ಇನ್ನೂ ಮುಂದಕ್ಕೆ ಯಾರು ಈ ಥರ ಆಗಬಾರ್ದು ಅನ್ನೋದ ಒಂದು ದಯವಿಟ್ಟು ನೀವು ನಮಗೂ ಏನೋ ಹೊಡೆದಾಕಿರೋದು ಅಷ್ಟೇ, ಹೊಡೆದ್ಬಿಟ್ಟು ಕೆರೆಗೆ ಎಸ್ತಿರೋದು ಅಷ್ಟೇ ಸರ್. ಇನ್ನೇನು ಅವ್ರ ಮನೆ ಜನ ಬಿಟ್ಟರೆ ಯಾರೂ ಮಾಡಿಲ್ಲ. ನೀವು ದುಡ್ಡು ಬೇಕಾದಂಗೆಲ್ಲ ಮದುವೆಗೆಲ್ಲ ದುಡ್ಡು ಕೊಟ್ಟು ಚಿನ್ನ ಕೊಟ್ಟು ಎಲ್ಲ ಬೇಕಾದಂಗೆಲ್ಲ ನಮ್ಮ MLA ಸಾರಾಮಹೇಶ್ವರು ಎಲ್ಲ ಬಂದು ನಿಂತು ಓಡಾಡಿ ಇದೇ ಸೇರಿಸಿದೆ ಸರ್. ಒಳ್ಳೆಯ ಹುಡುಗರು, ಒಳ್ಳೆಯ ಇದು. ಒಟ್ಟಿನಲ್ಲಿ ಈ ಥರ ಒಟ್ಟಿನಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ಒಂದು ಅಷ್ಟೇ ಸರ್. ನಮ್ಗೆ ಇನ್ನು ಬೇಕಾಗಿರೋದು. ನನಗೂ ಮಗಳೊಬ್ಬಳು NH ಆಸ್ಪತ್ರೆಯಲ್ಲಿ ಕ್ಯಾಶಿಯರ್ ಆಗವಳೆ. ಹಳಿಮಯ ರಾಣಿ ಮಡ್ರಸಲ್ಲಿ GM ಆಗವ್ರೆ. ಆಮೇಲೆ ಮಗ ಕ್ಯಾಂಟೀನ್ ಟೆಕ್ನಾಲಜಿ ಇಲ್ಲ. ಅಷ್ಟಾಗದೆ. ಅದಕ್ಕೆ ನಮ್ಮ ಮಕ್ಕಳೇ ಅವರಲ್ಲಿ ಒಟ್ಟಿನಲ್ಲಿ ಒಳ್ಳೆಯದಾಗಿರ್ಬೇಕು ಅಂತ ಅಷ್ಟೇ ಸರ್. ಇನ್ನೇನು ಅಷ್ಟೇ. ಒಟ್ಟಾರೆಯಾಗಿ ಚನ್ನರಾಯಪಟ್ಟಣದ ಶವಗಾರದ ಮುಂದೆ ಮೃತ ರೋಹಿಣಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮುದ್ದಾದ ಮಗಳಿಗೆ ಬಂದ ಸ್ಥಿತಿ ಇನ್ಯಾವ ಹೆಣ್ಣು ಮಗಳಿಗೂ ಬರಬಾರದು. ನಮ್ಮ ಮಗಳ ಸಾವಿಗೆ ಸುಮಂತ್, ಮೀನಾಕ್ಷಿ, ಸುಷ್ಮಿತಾ ಹಾಗೂ ಪ್ರಮೋದ್ ಕಾರಣ. ಇವರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ. ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.